ಮಗನ ಸೆಕೆಂಡ್ PUC ಎಕ್ಸಾಮ್ ಹೋಗಿತ್ತು. ಸೊ ನೆಕ್ಸ್ಟ್ ಇದಕ್ಕೆ ಸೇರಿಸ್ಲಿಕ್ಕೆ ಅವನಿಗೆ 3-4 ಮಂತ್ಸ್ ಅವನಿಗೆ ವೆಕೇಷನ್ ಇರುತ್ತೆ. ಸೊ ಹಾಗಾಗಿ ಈ ಸತಿ ನಾನು ಅವನಿಗೆ ಹೇಳಿದ್ದೆ, ನಾವು ಹೊರಗಡೆ ಹೋಗೋಣ, ಒಂದು ದೊಡ್ಡ ಟ್ರಿಪ್ ಮಾಡೋಣ ಅಂತ ಹೇಳಿದ್ವಿ. ಸುಮಾರು ವರ್ಷದಿಂದ ದೊಡ್ಡ ಟ್ರಿಪ್ ಮಾಡಿರಲಿಲ್ಲ, ಹೋಗೋಣ ಅಂತ. ನನ್ನ ಪ್ಲ್ಯಾನ್ ಇದ್ದಿದ್ದು ಕನ್ಯಾಕುಮಾರಿ, ಸೌತ್ ಇಂಡಿಯಾ ಹೋಗಿ ರಾಮೇಶ್ವರಂ ತನಕ ಹೋಗೋಣ, ಅಲ್ಲಿ ರಾಮ್ ಸೇತು ಆ ಥರದ್ದಿದ್ದಲ್ಲ, ಆ ಥರದ್ದು ಇದು ಮಾಡೋಣ ಅಂತ ನಾನು ನನ್ನ ಮಗನಿಗೆ ಹೇಳಿದ್ದೆ. ಅದೇ ಒಂದು 10 days ಆ ಥರ ಇರುತ್ತಲ್ಲ, ಆ ಥರ ಪ್ಲ್ಯಾನ್ ಮಾಡೋಣ ಅಂತ ನನ್ನ ಐಡಿಯಾ ಇದ್ದಿದ್ದು. ನಾನು ನನ್ನ ಹಸ್ಬೆಂಡಿಗೆ ಹೇಳಿದೆ. ಅವರು ಸೌತ್ ಇಂಡಿಯಾ ಎಲ್ಲ ನಾವು ಸೌತ್ ಇಂಡಿಯಾ ನೋಡಿದ್ದೀವಲ್ಲ, ಎಲ್ಲ ಅದೇ ಬೀಚು ಅದೇ ಇರುತ್ತೆ, ಹೋದರೆ ಫುಲ್ ಡಿಫ್ರೆಂಟ್ ಇರೋದೇ ಇದಕ್ಕೆ ಹೋಗಬೇಕು, ರಾಜಸ್ಥಾನಿಗೆ ಹೋಗೋಣ ಅಂತ ಹೇಳಿದರು. ಆದರೆ ರಾಜಸ್ಥಾನ್ ಈ ಟೈಮಲ್ಲಿ ತುಂಬ ಸಮ್ಮರ್ ಇದಲ್ಲೂ ಹೋದರೆ ಸೆಪ್ಟೆಂಬರ್ ಈಸ್ ಗುಡ್ ಇದು ಅಂತ ಅಂದ್ಕೊಂಡು, ಅಷ್ಟೊತ್ತಿಗೆ ನಮ್ಮನೆಯವರ ಫ್ರೆಂಡ್ 3 ಫ್ಯಾಮಿಲಿ ಈ 15 days ಹಿಂದೆ ಅಷ್ಟೇ ಅವ್ರು ಇದಕ್ಕೆ ಹೋಗಿ ಬಂದಿದ್ದು, ಕಾಶ್ಮೀರಿ ಟ್ರಿಪ್. ಸೇಮ್ ನಮ್ದೇನು ಪ್ಯಾಕೇಜು ಅದು ಅವರು ನೋಡಿನೇ ನಾವು ಬುಕ್ ಮಾಡಿದ್ದು. ಸೊ ಹಾಗಾಗಿ ನಮ್ಮನೆಯವರು ಕಾಶ್ಮೀರ್ಗೆ ಹೋಗಲೇಬೇಕು, ಅದೊಂದು ಡ್ರೀಮ್ ಪ್ಲೇಸು, ಅವ್ರ ಡ್ರೀಮ್ ಪ್ಲೇಸ್ ಆಗಿತ್ತು, ಅಲ್ಲಿಗೆ ಹೋಗೋಣ ಅಂತ ಹೇಳಿ. ಅಂದರೆ 3 ಜನನು, ಮಗನ ಬಿಟ್ಟು ಎಲ್ಲೂ ಹೋಗಿಲ್ಲ. 3 ಜನನು ಹೋಗೋಣ ಅಂತಲೇ ಹೇಳಿ ಪ್ಲ್ಯಾನ್ ಮಾಡಿದ್ದು. 19th 24th ಬುಕ್ ಆಗಿತ್ತು. 19 ಶ್ರೀನಗರಿಗೆ ಹೋದ್ವಿ, 3 days ಬೇರೆ ಬೇರೆ ಪ್ಲೇಸಸ್ ಎಲ್ಲ ಹೋದ್ವಿ. 22nd ಪೆಹಲ್ಗಾಮಿಗೆ ಹೋದ್ವಿ. ಮಧ್ಯಾಹ್ನ 12:30 ಅಷ್ಟೊತ್ತಿಗೆ ಪೆಹಲ್ಗಾಮಿಗೆ ತಲುಪಿದ್ವಿ. ಅಲ್ಲಿ ಕುದುರೆ ಸವಾರಿ ಮಾಡಿಕೊಂಡು ಬೇರೆ ಬೇರೆ ವ್ಯಾಲೀಸ್ ಇದೆ ಅಲ್ಲಿ ನೋಡಲಿಕ್ಕೆ, ಗುಡ್ಡದಲ್ಲಿ ಒಂದೊಂದೇ ಹಂತ ಮೇಲ್ಮೇಲೆ ಅದು, ಅಲ್ಲಿಗೆ ಹೋಗೋಕ್ಕೆ ನಾವು ಹೋದ್ವಿ. 3ನೇ ವ್ಯಾಲಿ ಇದು ಹಂತ, ಇವಾಗ ಎಲ್ಲಿ ಇದು ನಡೀತು, ಈ ಕೃತ್ಯ ನಡೀತು, ಅದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ಅಲ್ಲಿ ಆಲ್ಮೋಸ್ಟ್ ನಾವು ಅಲ್ಲಿ ತಲುಪೋತ್ತಿಗೆ 1:30 ಇರ್ಬೋದು. ಕುದುರೆ ರೈಡ್ ಮಾಡ್ಕೊಂಡು ಹೋಗಿ 1:30 ಇರ್ಬೋದು ಮಧ್ಯಾಹ್ನ. ಸೀಸನ್ ಆಗಿರೋದ್ರಿಂದ ಒಂದು 400-500 ಜನ ಟೂರಿಸ್ಟ್ಸ್ ಇದ್ವಿ. 400-500 ಜನ ಟೂರಿಸ್ಟ್ಸ್ ಇದ್ವಿ ನಾವು ಹೋಗಿ ಇಳಿದು, ಒಂದು ಕುದುರೆಯಿಂದ ಇಳಿದು ಒಂದು 2 minutesಗೆ ಢಮ್ ಢಮ್ ಅಂತ ಫೈರಿಂಗ್ ಸೌಂಡ್ ಕೇಳಿಸ್ತು. ಸೊ ನಾವೇನು ಅಂದ್ಕೊಂಡ್ವಿ, ಪಟಾಕಿ ಹೊಡಿತಿದ್ದಾರೆ ಅಥವಾ ಆರ್ಮಿಯವ್ರೇನೋ ಟೆಸ್ಟಿಂಗ್ ಮಾಡ್ತಿದ್ದಾರೆ ಅಂತ ನಾವು ಇಗ್ನೋರ್ ಮಾಡಿದ್ವಿ ಎಲ್ಲರೂ, ಅಲ್ಲಿದ್ದವ್ರು ಎಲ್ಲರೂ. ಮತ್ತಿನ್ನೊಂದು 2 minutes ಗ್ಯಾಪಲ್ಲಿ ಮತ್ತೆ ಫೈರಿಂಗ್ ಆಯಿತು. ಆವಾಗಲೂ ನಾವು ಇಗ್ನೋರ್ ಮಾಡಿದ್ವಿ, ಇದೇ ಥರನೇನೋ ಆಗ್ತಿದೆ ಅಂತ. ಬಟ್ ಇನ್ನೊಂದು ಸತಿ ಈಗ ನನ್ನ ಮಗನಿಗೆ ಇದು ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತೇಳಿ ನಾವು ಒಂದು ಅಂಗಡಿ ಹತ್ರ ಬಂದಿದ್ವಿ, ನಾನು ಮತ್ತು ನನ್ನ ಹಸ್ಬೆಂಡು. ನನ್ನ ಹಸ್ಬೆಂಡ್ ಏನಂದ್ರು, ನಾನು ಪರ್ಚೇಸ್ ಮಾಡ್ತೀನಿ, ನೀನು ಮಗನ ಕರ್ಕೊಂಬಂದ್ರು. ಅವನು ಸ್ವಲ್ಪ ದೂರ ಅಲ್ಲೇ ನಿಂತಿದ್ದ. ನಾನು ಕರ್ಕೊಂಬರಕ್ಕೆ ಹೋಗ್ತೀನಿ, ಅಷ್ಟೊತ್ತಿಗೆ ಹಿಂಗೆ ಜಸ್ಟ್ ತಿರುಗ್ತೀನಿ, ಎಲ್ಲ ಓಡ್ತಾ ಇದ್ರು, ಒಂಥರ ಗುಂಡು ಹಿಂಗೆ ಬರೋದು ಗೊತ್ತಾಗ್ತಿತ್ತು. ನಾನು ನನ್ನ ಮಗ ಹಿಂಗೆ ಬಗ್ಗಿ ಹಿಂಗೆ ಬಂದ್ವಿ. ನಮ್ಮ ಮನೆಯವ್ರನ್ನ ನೋಡ್ತೀವಿ, ಅವ್ರು ಆಲ್ರೆಡಿ ಅವರಿಗೆ ಇಲ್ಲಿ ಗುಂಡು ತಾಗ್ಬಿಟ್ಟಿತ್ತು. ಓನ್ಲಿ 1 bullet, ದೂರದಿಂದನೇ ಅವರಿಗೆ ಶೂಟ್ ಮಾಡಿರೋದು. ಇಲ್ಲ ಬಿತ್ತು ಬಿದ್ದರು ಅಷ್ಟೇ. ಅವ್ರು ಹೆಂಗೆ ನಿಂತಿದ್ರು ಹಾಗೆ ಬಿದ್ದಿದ್ರು. ಹೌದು, 4 ಜನ ಇದ್ರಂತೆ ಅಂತ ಹೇಳ್ತಿದ್ರು. ಬಟ್ ನಾನು ನೋಡಿದ್ದು 2. ಒಬ್ಬ ಈ ಅಲ್ಲಿಯವರು ಈ ಉದ್ದ ಗೌನ್ ಹಾಕ್ಕೊಂತಾರಲ್ಲ, ಶೆಪರ್ಡ್ ಡ್ರೆಸ್ ಆ ಥರದ್ದು ಹಾಕ್ಕೊಂಡು ಕೈಯಲ್ಲಿ ಇದಿಟ್ಕೊಂಡಿದ್ದ. ನಮ್ಮನೆಯವರಿಗೆ ಫೈರಿಂಗ್ ಮಾಡಿದ್ದ ಅವನೇ, ದೂರದಿಂದ ಫೈರಿಂಗ್ ಈ ಕಡೆ ಮಾಡ್ಕೊಂಡು ಬಂದ ಅವನು. ಇಲ್ಲ ನಮಗೆ ಮಾತಾಡ್ಸ್ಲಿಲ್ಲ, ಗೊತ್ತಿಲ್ಲ ನನಗೆ. ಬಟ್ ನಮಗೆ ಮಾತಾಡ್ಸಿಲ್ಲ, ಪ್ರಾಬಬ್ಲಿ ಯಾಕೆ ಅಂದರೆ ಅವ್ರು ಅಬ್ಸರ್ವ್ ಮಾಡಿದ್ದಾರೆ. ಈಗ ಇನ್ನೊಂದು ಕಪಲ್, ನ್ಯೂಲಿ ಮ್ಯಾರಿಡ್ ಕಪಲ್ದೊಂದು ಎಲ್ಲ ನೋಡಿರ್ಬೋದು ನೀವು. ಆ ಹುಡುಗಿ ಅದು ಮದುವೆ ಆಗಿದೆ, ರೆಡ್ ಬ್ಯಾಂಗಲ್ಲಿ, ನಾರ್ತ್ ಇಂಡಿಯನ್ ಟ್ರೆಡಿಷನಲ್ ರೆಡ್ ಬ್ಯಾಂಗಲ್ ಇರುತ್ತಲ್ಲ, ಅದನ್ನು ಹಾಕ್ಕೊಂಡಿದ್ಲು. ಇನ್ನು ನಾನು ಬಿಂದಿ ಮಾಮೂಲಿ, ನನ್ನ ಮುಖ ನೋಡಿದರೆ ನಾನು ಹಿಂದೂ ಅಂತ ಗೊತ್ತಾಗತ್ತೆ, ಆ ಥರ ಇದರಲ್ಲಿ ಮಾಡಿದ್ದಾರೆ. ಅದು ಏನು ಅಂತ ನನಗೂ ಗೊತ್ತಿಲ್ಲ. ಅವ್ರನ್ನ ರಕ್ತದ ಮಡುವಲ್ಲಿ ನೋಡಿದ ತಕ್ಷಣವೇ ಅವ್ರು ಇರಲೇ ಇಲ್ಲ, ಬಿದ್ದ ತಕ್ಷಣವೇ ತೀರ್ಕೊಂಡಿದ್ರು. ಒಂಥರ ನನಗೆ ಅಳುನೂ ಬರ್ತಿಲ್ಲ, ಇದು ಕನ್ಸು ಅನಿಸುತ್ತೆ, ನನಗೀಗ ಎಚ್ಚರ ಆಗುತ್ತೆ, ಆ ಥರ ಎಲ್ಲ ಅನಿಸ್ತಿತ್ತು. ಒಂಥರ ಮೆಂಟಲ್ ಪೇಷಂಟ್ ಮಾಡ್ತಾರಲ್ಲ, ಆ ಥರ ಸುಮ್ಮನೆ ಓಡಾಡ್ತಾ ಇದ್ದೆ. ಆಮೇಲೆ ನನ್ನ ಮಗನೂ ಇಬ್ಬರೂ ಅವ್ರನ್ನ ಹಗ್ ಮಾಡಿ ಎಲ್ಲ ಹತ್ವಿ. ಏನೂ ಇಲ್ಲ, ಟೋಟಲಿ ಇಲ್ಲ 1 ಶಾಟಲ್ಲೇ ಅವರು ಜೀವ ಹೋಗಿತ್ತು. ಬಟ್ ನಾನು ನನ್ನ ಮಗ ಇಬ್ಬರು ಒಂದು ಇದನ್ನು ತೊಗೊಂಡ್ವಿ, ಹೋಗಿದೆ. ಈಗ ನಾನು ಅವನು ಮಾತಾಡ್ಕೊಂಡ್ವಿ, ಹೋಗಿದೆ, ಅಪ್ಪ ವಾಪಸ್ ಬರಲ್ಲ, ಯಾಕೆಂದರೆ ಚೂರು ಜೀವ ಇದೆ, ಟ್ರೀಟ್ಮೆಂಟ್ ಕೊಡ್ಸೋಣ ಆ ಥರ ಇಲ್ಲ, ಜೀವನೇ ಇಲ್ಲ. ಈಗ ನನಗೆ ನಮ್ಮ ಅತ್ತೆ, ನಮ್ಮನೆಯವರ ತಾಯಿ, ಅವರು ಒಬ್ಬರೇ ಇರೋದು, ಅಮ್ಮ.
ಈಗ ನಾವೇ ಅವರಿಗೆ ಸಪೋರ್ಟ್ ಆಗಿರ್ಬೇಕು. ನಾವೇ ಬ್ರೇಕ್ ಡೌನ್ ಆಗಿಬಿಟ್ರೆ ಏನು ಮಾಡೋಕ್ಕಾಗತ್ತೆ? ಆಮೇಲೆ ಎಲ್ಲಕ್ಕಿಂತ ಹೆಚ್ಚು ಈ ಥರ ನಡೆದಿದೆ ಅಂತ ಕೆಳಗಡೆ ಗೊತ್ತಾಗಬೇಕು. ಯಾರಿಗೂ ಗೊತ್ತಾಗಿರಲಿಲ್ಲ. ಫೋನ್ ಸಿಗ್ನಲ್ಲು ಇರಲಿಲ್ಲ. ಅಲ್ಲಿರೋರ್ದು ಯಾರ್ದು ಸಿಗ್ತಾನೂ ಇರಲಿಲ್ಲ. ಅಲ್ಲಿ ಈ ಘಟನೆ ನಡೆದು ಆಲ್ಮೋಸ್ಟ್ ಒಂದು 3/4 ಗಂಟೆ ತನಕ ಯಾರೂ ಬರಲಿಲ್ಲ. ಆಮೇಲೆ ಲೋಕಲೈಟ್ಸೇನೆ ಇಬ್ರು ಬಂದರು, ಓಡ್ ಬಂದರು. ಯಾವ ಸೈಡಿಂದ ಬಂದರು ಅಂತ ನಂಗೆ ನೆನಪಿಲ್ಲ. ಲೋಕಲೈಟ್ಸ್ ಬಂದರು ಇಬ್ರು. ಪೊಲೀಸಿಗೆ ಹೇಗೆ ಗೊತ್ತಾಯ್ತು ಗೊತ್ತಿಲ್ಲ ನನಗೆ, ಆರ್ಮಿ ಅವರಿಗೆ. ಬಟ್ ಅವರಿಬ್ರು ಬಂದ್ಬಿಟ್ಟು ನಮಗೆ ಅವ್ರಿಗೆ ನಾನು ಫೋನ್ ಕೇಳಿದೆ, ನಾನು ಹಿಂಗೆ ನಡೆದಿದೆಯಲ್ಲ ನಾನು ತಿಳಿಸ್ಬೇಕು, ನನಗೆ ಫೋನ್ ಕೊಡಿ ಅಂತ ಕೇಳಿದೆ. ಅವ್ರು ಫೋನ್ ಕೊಟ್ಟರು. ಬಟ್ ಅದು ಆವಾಗಲೂ ರೀಚ್ ಆಗಲಿಲ್ಲ. ಕೆಳಗಡೆ ಹೋದ್ಮೇಲೆ ನನಗೆ ರೀಚ್ ಆಗಿದ್ದು. ಬಟ್ ಅಲ್ಲಿ ಅಷ್ಟೊತ್ತಿಗೆ ಕೆಳಗಡೆ ಎಲ್ಲ ಗೊತ್ತಾಗಿತ್ತು. ಅಲ್ಲಿ ನಡ್ಕೊಂಡು ಬರೋದಾಗ್ಲಿ ಅದೆಲ್ಲ ಇಂಪಾಸಿಬಲ್. ಕುದುರೆ ಮೇಲೆ ಬರಬೇಕು, ಕುದುರೆ ಮೇಲೆ ಹೋಗ್ಬೇಕು, ಬರೋಕ್ಕಾಗಲ್ಲ. ಅಂದರೆ ಟ್ರೆಕ್ ಎಲ್ಲ ಮಾಡ್ತಾರಲ್ಲ ಅವ್ರಿಗಾಗತ್ತೆ. ನಮ್ಮ ಥರ ಮಾಮೂಲಿ ಲೈಫ್ ಸ್ಟೈಲ್ ಇರೋರಿಗೆ ಆಗಲ್ಲ. ಆಲ್ಮೋಸ್ಟ್ ಒಂದು 4 to 5 ಕಿಲೋಮೀಟರ್, 3 to 4 ಅಂತೂ ಕಿಲೋಮೀಟರ್ಸ್ ಇದೆ ಕೆಳಗಿಂದ ಬರಲಿಕ್ಕೆ. 10ಕ್ಕೆ ಅದೇ ಸಪ್ರೇಟು, ಬರೋಕ್ಕೂ ಅದೇ ಸಪ್ರೇಟ್, ಅಷ್ಟಿದೆ. ನಡೆಯೋಕ್ಕೆ ಆಗಲ್ಲ. ಅಲ್ಲಿ ನಡೆಯೋದು ಅಂತ ಇದೇ ಇಲ್ಲ. ನಡೆಯೋಕ್ಕೆ ಯಾರಿಗೆ ಆಗುತ್ತೆ ಆ ಲೋಕಲ್ ಲೈಟ್ಸಿಗೆ ಅಷ್ಟೇ. ನಮ್ಮ ಹತ್ರ ಶೂನೂ ಇರಲ್ಲ, ಅವ್ರ ಹತ್ರ ಬೂಟ್ ಶೂಸ್ ಎಲ್ಲ ಇರುತ್ತೆ. ಬಟ್ ನಮಗೆ ಆ ಲೋಕಲ್ ಲೈಟ್ಸು ಒಬ್ಬರು ಬಂದ್ರಲ್ಲ, ಅವರು ನನ್ನ ಮಗನ ಹೆಗ್ಲ ಮೇಲೆ ಹೊತ್ಕೊಂಡು ಇಳಿಸಿದ್ರು. ಇನ್ನೊಬ್ರು ಚಿಕ್ಕ ಹುಡುಗ, ಒಂದು 22-23 ವರ್ಷದ ಅವನ ಹುಡುಗ ನನ್ನ ಕೈನ ಹಿಡ್ಕೊಂಡು, ನನ್ನ ಅಕ್ಕನ ಥರ ಈ ಥರ ಆಗಿದೆ, ನಿಮ್ಮ ಮನೆಯವ್ರನ್ನ, ನಾನು ಅಲ್ಲಿ ಅವ್ರನ್ನ ಹೆಂಗೆ ಬಿಟ್ಟು ಬರೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಂದರೆ ಬಾಡಿನ ಹೆಂಗೆ ಬಿಟ್ಟು ಬರೋದು ಅಂತ. ಬಟ್ ವಿಷಯ ತಿಳಿಸ್ಬೇಕು, ಇಲ್ಲಿದ್ರೆ ಅದು ಲೇಟ್ ಆಗುತ್ತೆ. ನಾನು ಅಲ್ಲೇ ಇದ್ದರೆ ಕೊನೆಗೆ ಡಿಸೈಡ್ ಮಾಡಿದೆ, ಓಕೆ ಇವ್ರ ಜೊತೆನೇ ಬರೋಣ. ಬಂದು ವಿಷಯ ತಿಳಿಸಿದ್ರೆ ಎಲ್ಲದು ಬೇಗ ಕ್ಲಿಯರ್ ಆಗುತ್ತೆ. ನನಗೆ ಫಸ್ಟ್ ಗಂಡನ ಬಾಡಿ ಜೊತೆ ಊರಿಗೆ ಬಂದುಬಿಡ್ಬೇಕು ಅಷ್ಟೇ ನಂದು ಇದ್ದಿದ್ದು. ಅವ್ರನ್ನ ಬಿಟ್ಟಂತೂ ಬರ್ತಿರ್ಲಿಲ್ಲ. ಏನು ಕೆಳಗೆ ಬಂದೆ ಅಷ್ಟೇ. ಬಟ್ ಒಟ್ಟಿಗೆ ಶಿವಮೊಗ್ಗಕ್ಕೆ ಬರೋದು ಅಂತಲೇ ಇದ್ದಿದ್ದು ನಂದು. ಇದು ಮಾಡಿದರು. ಅವರೆಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಮಾರಲ್ ಸಪೋರ್ಟ್ ಕೊಟ್ಟರು. ತಿನ್ನೋಕ್ಕಾಗಲಿ, ಕುಡಿಯೋ ನೀರಿಗಾಗಲಿ, ಎಸ್ಪೆಷಲಿ ಏನು ಅದೇ ಹೇಳಿದ್ನಲ್ಲ, ಮೆಂಟಲ್ ಪೇಷಂಟ್ ಆಗಿರ್ತೇವೆ ಅಂತ. ಬಟ್ ತುಂಬ ಸಪೋರ್ಟ್ ಮಾಡಿದರು. ಅವರೆಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವರು ಬಂದು ಅದು ಡೆಡ್ ಬಾಡೀಸ್ನ ಅಂದರೆ ಇನ್ನೊಂದ್ಸತಿ ಸೆಕೆಂಡ್ ಟೈಮ್ ಐಡೆಂಟಿಫಿಕೇಷನ್ಗೆ ಕರೆದಿದ್ರು. ಆಮೇಲೆ ಹ್ಯಾಂಡ್ ಓವರ್ ಪ್ರೊಸೀಜರ್ ಟೈಮಿಗೆ ಸಂತೋಷ್ ಲಾಡ್ ಸರ್ ಬಂದಿದ್ದು, ಸಿಕ್ಕಿದ್ರು, ನನ್ನ ಜೊತೆನೇ ಇದ್ದರು. ಅಲ್ಲೆಲ್ಲ ಫುಲ್ ನನ್ನ ಜೊತೆನೇ ಬಂದರು ಪ್ರೊಸೆಸ್ಸಿಗೆಲ್ಲ. ಯಾರಿಗೂ ಹೋಗಬೇಡಿ ಅಂತಲೇ ಹೇಳೋದು. ಅವ್ರು ತಲೆ ಕೆಟ್ಟು ಹೋಗ್ತೀವಿ ಅಂತಂದರೆ ಒಂದು ಅವ್ರಿಷ್ಟ ಅಷ್ಟೆ. ನನಗೆ ಯಾರು ಕಾಶ್ಮೀರಿಗೆ ಹೋಗ್ತೀನಿ ಅಂದರೆ ನನ್ನ ಇನ್ಸಿಡೆಂಟ್ ಹೇಳಿ ಹೋಗಬೇಡಿ ಅಂತಲೇ ನಾನು ಹೇಳೋದು. ನಾವಿರೋದು ನಮ್ಮ ದೇಶದಲ್ಲಿ, ಅಂದರೆ ಕಾಶ್ಮೀರನೂ ನಮ್ಮ ದೇಶನೇ, ನಮ್ಮ ದೇಶ ಅದು. ನಮ್ಮ ದೇಶದಲ್ಲಿ ನಾವು ಭಾರತೀಯರಾಗಿ ನಾವು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಅದು ನಮ್ಮ ಇಷ್ಟ. ಅಲ್ಲಿ ಆ ಟೆರರಿಸ್ಟ್ನ ನಾನು ನೋಡಿದ್ನಲ್ಲ, ಅವರು ಈ ಶಾಪಿಂಗ್ ಮಾಲ್ಗಳಲ್ಲೆಲ್ಲ ಆರಾಮಾಗಿ ಜೇಬಲ್ ಕೈ ಹಾಕ್ಕೊಂಡು ಓಡಾಡ್ತಿರ್ತಾರಲ್ಲ, ಆ ಥರ ಕೈಯಲ್ಲಿ ಗನ್ ಇಟ್ಕೊಂಡು ಕೊಲೆ ಮಾಡಿ ಓಡಾಡ್ತಿದ್ರು. ಅವರಿಗೆ ಅಷ್ಟು ಫ್ರೀ ಇದೆ. ನಾವು ನಮ್ಮ ದೇಶದಲ್ಲಿ ನಾವು ಭಾರತೀಯರಾಗ್ರಿ ಮನುಷ್ಯತ್ವದಿಂದ ಇದ್ದು ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡು ಟ್ಯಾಕ್ಸ್ ಕಟ್ಟಿ ನಮ್ಮ ದೇಶಕ್ಕೆ ಅಂತ ಹೇಳಿ ನಾವು ಈ ಥರ ಕಂಡವ್ರ ಹತ್ರ ಒದಿಸ್ಕೊಂಡು, ಕೆಲವರಿಗೆಲ್ಲ ಒದ್ದಿಯಾರೆ, ಪ್ರಾಣ ತೆಕ್ಕೊಂಡು ಈ ಥರ ಅದೇ ನಾಯಿಪಾಡು ಆಯ್ತಲ್ಲ ಮೊನ್ನೆ, ಆ ಥರ ನಾವು ಸಫರ್ ಮಾಡಬೇಕು ನಮ್ಮ ದೇಶದಲ್ಲಿ. ಅದೇ ಬೇರೆ ಯಾರೋ ಬಂದು ಈ ಥರ ರಾಜಾರೋಷವಾಗಿ ಓಡಾಡ್ತಿದ್ದಾರೆ. ಆ ಥರ ಆಗಬಾರ್ದು. ನಮ್ಮ ದೇಶದಲ್ಲಿ ನನ್ನ ದೇಶದಲ್ಲಿ ನಾನು ಯಾವ ಮೂಲೆಗೆ ಹೋದ್ರೂ ನನಗೆ ಇಲ್ಲಿ ನಾನು ಶಿವಮೊಗ್ಗದಲ್ಲಿ ನಾನು ಎಷ್ಟು ಸೇಫ್ ಆಗಿದ್ದೀನಲ್ಲ, ಅದೇ ಥರ ನನ್ನ ದೇಶದಲ್ಲಿ ಯಾವ ಮೂಲೆಯಲ್ಲಿ ಹೋದ್ರೂ ನನಗೆ ಅಷ್ಟೇ ಸೆಕ್ಯೂರಿಟಿ ಇರಬೇಕು, ಅಷ್ಟು ನನ್ನ ಇದಿರಬೇಕು. ನಾನು ಯಾವ ಸರ್ಕಾರ ಯಾರಿಗೇನು ಹೇಳ್ತಿರೋದಂತಲ್ಲ, ಅದು ಯಾರು ಅಪ್ಲೈ ಮಾಡಿಕೊಳ್ಳಿ. ಅವರು ಅಷ್ಟು ಧೈರ್ಯವಾಗಿ ಓಡಾಡ್ತಾರೆ ಅಂದರೆ, ಅವರಿಗೆ ಅಷ್ಟು ಧೈರ್ಯ ಇದೆ ಅಂದರೆ ನಮಗೆ ಯಾವಾಗ ಆ ಧೈರ್ಯ ಬರೋದು? ನಾವು ಭಾರತೀಯರು ಆ ರೀತಿ ಇರೋ ಥರ ಮಾಡಬೇಕು. ಅವ್ರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಸರ್ದು ಒಂದು ಆಯ್ತಲ್ಲ ಬ್ಯಾಂಗ್ಳೂರು, ಆ ಮೇಡಮು ತುಂಬ ಧೈರ್ಯವಾಗಿದ್ದರು ಪಾಪ. ನನಗಾರು ದೊಡ್ಡ ಮಗ, ಅವ್ರದ್ದು ಚಿಕ್ಕ ಪಾಪು, ಬಟ್ ಶಿ ವಾಸ್ ಆಲ್ಸೋ ವೆರಿ ಬ್ರೇವ್. ಅವರೂ ಧೈರ್ಯ ತಗೊಂಡು ಅವ್ರು ಇದು ಮಾಡಿದರು. ಇನ್ನೊಂದು ಇವರು ತುಂಬ ಅಳ್ತಾ ಇದ್ರು, ತಲೆ ತಿರುಗಿ. ಕೆಲವರು ಹಂಗೆ ಒಬ್ಬೊಬ್ಬರು ಒಂದೊಂದು ಥರ ಮಾಡಿದರು. ಸರ್ಕಾರದವರು ಯಾರು ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ.
ಯಾರು ಭಾರತೀಯರ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಯೋಚನೆನೂ ಮಾಡಕ್ಕೆ ಅವ್ರಿಗೆ ಈಗ ನಂಗೆ ನೀರು ಇಳಿತಿದೆಲ್ಲ ಆ ಥರ ಅವ್ರಿಗೆ ನೀರು ಇಳಿಬೇಕು ಜಸ್ಟ್ ಯೋಚನೆ ಮಾಡಕ್ಕೆ ಆ ಥರ ಇವ್ರು ಏನು ಕ್ರಮ ಕೈಗೊಳ್ತಾರೋ ಕೈಗೊಳ್ಳಿ ಅಷ್ಟೇ.